ಮಾತ್ರ ಮೈಕ್ ಆನ್ ಇರ್ಲಿ. ಸಭಾಪತಿಗಳ ಮೇಲೆ ಅನುಮಾನ, ಪೊಲೀಸರ ನಡೆ ಬಗ್ಗೆ ಅಸಮಾಧಾನ, ಜನಸಾಮಾನ್ಯರಾದವ್ರು ಕುತ್ಕೊಂಡು ನೋಡೋರು ನಂಬೋದು ಯಾರನ್ನಪ್ಪ ಅನ್ನೋ ಅನುಮಾನ ನನಗ್ ಕಾಡ್ತಾ ಇದೆ. ಉತ್ತರ ಕರ್ನಾಟಕ ಜನತೆಗೆ ಅಥವಾ ಕರ್ನಾಟಕ ಜನತೆಗೆ ನೀವು ಹೇಗೆ ಕೊನೆ ಪ್ರಶ್ನೆ ಕೇಳ್ತಾರೆ, ಜನತೆ ಯಾರನ್ನ ನಂಬೋದು ಅಂತ. ಇದು ಅವರು ನಂಬಿ ಇದ್ರ ಮೇಲೆ ಅವ್ರು ಏನು ಬದುಕು ಕಟ್ಕೊಳ್ಳೋದಿದೆಯಾ, ಇಟ್ಸ್ ನಾಟ್ ಅನ್ಇಂಪಾರ್ಟೆಂಟ್ ಥಿಂಗ್. ಇದನ್ನ ಇಷ್ಟು ದೊಡ್ಡದಾಗಿ ಬೆಳೆಸಿ ಇದೊಂದು ಮೀಡಿಯಾ ಸ್ಪೆಕ್ಟಾಕಲ್ ಮಾಡಿದ್ದು ಇದೆಯಲ್ಲ, ದಿಸ್ ಇಸ್ ಶೇಮ್ಫುಲ್. ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರು, ಅವ್ರ ಆದ್ಯತೆ ಏನಾಗಿರ್ಬೇಕಾಗಿತ್ತು? ಆದ್ರೆ ಒಬ್ಬ ಮಹಿಳಾ ಮಂತ್ರಿ ತರ ದೂರು ಕೊಟ್ಟಾಗ ಆ ದೂರಿಗೆ ಸ್ವಲ್ಪ ತೂಕ ಇರ್ತದೆ. ಆ ತೂಕ ಮತ್ತು ಆ ಗಾಂಭೀರ್ಯದಿಂದ ನಾವು ನೋಡ್ಬೇಕು ಅದನ್ನ. ಪದೇ ಪದೇ ಈ ಉತ್ತರ ಕನ್ನಡ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಅಂದ್ರಲ್ಲ, ನಮ್ಮ ವಕ್ತಾರರು ಕಬ್ಬಿನ ಗದೆ ತಗೊಂಡವ್ರು ತುಂಬಾ ಸತಿ ಕೇಳಿದೇನೆ ಅದನ್ನ. ನನಗೆ ಸ್ವಲ್ಪ ಡೌಟ್ ಬರೋದೇನಂದ್ರೆ, ನಿಜವಾಗ್ಲೂ ಕಬ್ಬಿನ ಗದ್ದೆ ತಗೊಂಡೋದ್ರ ಅಥವಾ ಉತ್ತರ ಕನ್ನಡ ಕೆಲವು ರಸ್ತೆಗಳ ಕಬ್ಬಿನ ಗದ್ದೆ ತರ ಇದಾವೆ? ಅದಾಗಲಿತ್ತ ಅಲ್ಲ, ಒಂದು ಕ್ರಿಮಿನಲ್ ಚಟುವಟಿಕೆ ಸರ್ಕಾರ ಭಾಗಿಯಾಗಿದೆ, ಕ್ರಿಮಿನಲ್ ಚಟುವಟಿಕೆ ಸರ್ಕಾರ ಭಾಗಿಯಾಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದೆ, ನೀವು ಕಾನೂನಾತ್ಮಕ ಕ್ರಮ ತಗೊಳ್ಳೋಕೆ ನಿಮ್ಗೆ ಸಂಪೂರ್ಣ ಹಕ್ಕಿದೆ. ಅದರ ಜೊತೆಗೇನೆ ಆ ಒಂದು ಮಹಿಳೆಗೂ ಕೂಡ ಹಕ್ಕಿದೆ. ಸರ್ಕಾರ ಅಕೌಂಟಬಿಲಿಟಿ ಇಲ್ವಾ? ಅದೇ ಬರ್ತೇನ್ರಿ. ಅದು ಲೆಟ್ ಮಿ ಕಂಪ್ಲೀಟ್, ಲೆಟ್ ಮಿ ಮೇಕ್ ಮೈ ಪಾಯಿಂಟ್. ಸರ್ಕಾರದ ಜವಾಬ್ದಾರಿ ಏನು? ಈಗ ಅಕಸ್ಮಾತ್ ಈ ತರ ಒಂದು ಎಸ್ಪೆಷಲಿ ಉತ್ತರ ಕನ್ನಡದ ಭಾಗದಲ್ಲಿ ಯಾವುದೋ ಮಹಿಳೆಗೆ ಅವಮಾನ ಈ ತರದ ಒಂದು ಘಟನೆ ನಡೆದಾಗ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡ್ತಾರೆ ಜನ. ಸ್ಪಾಂಟೇನಿಟಿ ಇರ್ತದೆ, ಅದು ಪ್ಲಾನ್ ಮಾಡ್ಕೊಂಡು ಬಂದು ದಾಳಿ ಮಾಡೋದಲ್ಲ, ಅದು ಸ್ಪಾಂಟೇನಿಟಿ ಇರ್ತದೆ. ಆ ಸ್ಪಾಂಟೇನಿಯಸ್ ರಿಯಾಕ್ಷನ್ ಇಂದ ಪೊಲೀಸರು ಮೊದಲು ರಕ್ಷಣೆ ಕೊಡಬೇಕಾಗ್ತದೆ ಆರೋಪಿಗೆ. ಅದಿರ್ಲಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಆದ್ರೆ ಈ ಸಭಾಪತಿಗಳ ಬಗ್ಗೆ, ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀವಲ್ಲ ನಾವು, ಅವ್ರ ಬಗ್ಗೆ ಗೌರವ ಇದೆಯಾ ಇಲ್ವೋ ಅಂತೇಳಿ. ಸಭಾಪತಿಗಳು ವಿಧಾನ ಪರಿಷತ್ತಿನ ಸಭಾಪತಿಗಳಾಗ್ಲಿ, ವಿಧಾನಸಭೆ ಸಭಾಪತಿಗಳಾಗ್ಲಿ, ಅಥವಾ ಸಂಸತ್ತಿನ ಸಭಾಪತಿಗಳಾಗ್ಲಿ, ಅವ್ರ ಬಗ್ಗೆ ಪ್ರಶ್ನೆ ಮಾಡೋದು, ಸಂಶಯ ಪಡೋದು ಅವ್ರಿಗೆ ಮಾಡೋ ಅವಮಾನ ಅಲ್ಲ. ಸಂವಿಧಾನದಲ್ಲೂ ಕೂಡ ಆ ಪ್ರೊವಿಷನ್ ಇದೆ. ಯು ವಾಂಟ್ ಟು ಇಂಪೀಚ್, ಅವ್ರನ್ನ ಉಚ್ಚಾಟನೆ ಮಾಡೋ ಪ್ರೊವಿಷನ್ ಸಂವಿಧಾನದಲ್ಲಿದೆ. ಅದು ಸಂವಿಧಾನಿಕ ಚರ್ಚೆ. ಅದು ಪ್ರಶ್ನೆ ಕೇಳಿದ್ರೆ ಅವಮಾನ ಅಂತ ಅಂದ್ಕೊಂಡೇನೆ ಇಲ್ಲಿ ಎಮರ್ಜೆನ್ಸಿ ಬಂದಿದ್ದು, ಪ್ರಶ್ನೆ ಕೇಳೋರನ್ನ ಸದ್ದಗಿಸಬೇಕು ಅಂತೇಳಿ. ಯಾರು ತಂದಿದ್ದು? ಈಗಲೂ ತಂದಿದ್ದು ಸಂವಿಧಾನ ತಿದ್ದುತ್ತಾರೆ, ಅದ್ರ ಮುಂದುವರಿದ ಭಾಗ ಏನಂದ್ರೆ, ಪ್ರಶ್ನೆ ಕೇಳಿದವರು ನಿಮ್ಮ ಸರ್ಕಾರದಲ್ಲಿ ಅರ್ಬನ್ ನಕ್ಸಲ್ ಆಗ್ತಾರೆ, ಆಂಟಿ ನ್ಯಾಷನಲ್ ಆಗ್ತಾರೆ. ಅದ್ರ ಮುಂದುವರಿದ ಭಾಗನೇ ಇದು. ಇಟ್ ಇಸ್ ಎಮರ್ಜೆನ್ಸಿ ನಂಬರ್ ಪಾರ್ಟ್ 2. ಹಾಗೇನೆ ಸಂವಿಧಾನ ತಿದ್ದುಪಡಿ ಇದೆಯಲ್ಲ, ಸಂವಿಧಾನ ತಿದ್ದುಪಡಿ ಪ್ರಾವಿಷನ್ ಸಂವಿಧಾನದಲ್ಲೇ ಇದೆ. ಆದರೆ ಆ ಸಂವಿಧಾನ ತಿದ್ದುಪಡಿ ಅವರು ಮಾಡಿದ್ದು ತಪ್ಪು, ನಾನು ಮಾಡಿದ್ದು ಸರಿ. ಒಂದ್ ನಿಮಿಷ. ತಾವು ಸಂವಿಧಾನ ತಂದ್ರಿ. ಈ ಏನು ಸಂವಿಧಾನ ಅಂತಕ್ಕಂಥ ಆಶಯ ಏನಿದೆ, ಇದನ್ನ ಪ್ರತಿ ಸಂದರ್ಭದಲ್ಲೂ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಂತದ್ದು ಅದು. ಈಗ ನಾ ಹೇಳ್ತೀನಿ 72 ಸರ್ತಿ ಕಾಂಗ್ರೆಸ್ನವರು ಸಂವಿಧಾನವನ್ನು ತಿದ್ದುಪಡಿ. ಇವತ್ತಿನ ಕಥೆ ಅಲ್ಲ, ಸುಪ್ರೀಂ ಕೋರ್ಟ್ ಮಾತನಾಡಿದ್ರು. ಕುಮಾರಸ್ವಾಮಿ ಅವ್ರ ಪ್ರಕಾರ ಕೂಡ ಪೊಲೀಸರ ವಿರುದ್ಧವಾಗಿ ಬಿಜೆಪಿಗರು ಸರಿಯಾಗಿ ಹೋರಾಟ ಮಾಡಿದ್ರೆ ಹಿ ಶುಡ್ ಬಿ ಸಸ್ಪೆಂಡೆಡ್. ಕಮಿಷನರ್ ಅವರ ನಡೆ ಬಗ್ಗೆ ಕೂಡ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಿಮಗೊಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್. ಸನ್ಮಾನ್ಯ ಗೃಹ ಸಚಿವರು ಈ ಮಾಧ್ಯಮದವರು ತಾವೇ ಹೋಗಿ ಕೇಳ್ತೀರ ಅವ್ರನ್ನ, ಸರ್ ಏನಾಗಿದೆ ಅಂತಕ್ಕಂಥದ್ದು, ಈ ರೀತಿ ಎಲ್ಲ ವಿಚಾರ ಪ್ರಕರಣ ನಡೀತಾ ಇದೆ ಅಂದಾಗ ನನಗಿನ್ನೂ ಮಾಹಿತಿ ಬಂದಿಲ್ಲ, ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ರಾಜ್ಯದ ಗೃಹ ಸಚಿವರು. ಮತ್ತೆ ನಮ್ಮ ವಿಶ್ಲೇಷಕರು ಒಂದು ಮಾತನ್ನ ಹೇಳ್ತಾ ಇದ್ರು, ಸರಿ ಸುಮಾರು 11 ಗಂಟೆಗಳ ಕಾಲ ಬೀದಿ ಸಿಟಿ ರವಿಯವ್ರನ್ನ ತಿರುಗಿಸಿರು ಅಂತಕ್ಕಂಥದ್ದು ಕಣ್ಣು ಮುಂದೆ ಕಾಣ್ತಾ ಇದೆ. ಅವರು ಇವತ್ತು ಅಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಜನಗಳ ಆಕ್ರೋಶಗೊಂಡಿದ್ರು ಅಂತ ಹೇಳಿ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ರಾಜ್ಯದ ಕಮಿಷನರ್ ಇದ್ದಾರೆ, ಸರ್ಕಾರ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಜವಾಬ್ದಾರಿ ಅಂತ ಜನಪ್ರತಿನಿಧಿ ನೀವು ಸೇಫ್ಟಿ ಕೊಡ್ತೇನೆ, ಕಬ್ಬಿನ ಗದ್ದೆಲ್ ಕರ್ಕೊಂಡು ನೀವು ಸೇಫ್ಟಿ ಎಲ್ಲಿ ಕೊಡ್ತೀರಾ? ಭ್ರಷ್ಟ ಸಿದ್ದರಾಮಯ್ಯನವರಿಗೆ ಅಪಾಯ ಆಗಿದೆ.
ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ. ಮಹಿಳಾ ನಿಂದಕರಿಗೆ ಬೆಂಬಲ ಕೊಟ್ಟಿದ್ಯಲ್ಲ, ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನೀವು ಕೇಳಿಸ್ಕೊಳ್ಬೇಕು. ಅದಕ್ಕೆ ಮುಂಚೆ ನೀವು ಬಿಜೆಪಿ ಅವ್ರು ಬಂದ್ರು ಅದಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬೇಡಿ ದಯವಿಟ್ಟು. ಬಿಜೆಪಿ ಅವ್ರು ಬಂದ್ರೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ. ನೀವ್ ಹೇಳ್ತೀರಾ? ನೀವ್ ಹೇಳಿ ನೀವು. ತಗೊಳ್ಳೋದಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಇದೆ ಉತ್ತರ ಕರ್ನಾಟಕದಲ್ಲಿ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಅವರು ಈಗ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ, ಅದು ಯಾವುದು ಕಬ್ಬಿನ ಗದ್ದೆ, ರಸ್ತೆಗಳು ಕೂಡ ಕಬ್ಬಿನ ಗದ್ದೆನ ರಸ್ತೆನೆ ಅಂತಕ್ಕಂಥದ್ದು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, 50 ವರ್ಷಗಳ ಕಾಲ ಈ ರಾಜ್ಯದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರೇ ಹೇಳ್ಬೇಕಾಗುತ್ತೆ ಇದಕ್ಕೆ ಉತ್ತರ ಅವ್ರ ಮಾತಿಗೆ. ಮತ್ತೊಂದು 11 ಗಂಟೆಗಳ ಕಾಲ ತಿರುಗಿದಂತ ಸಂದರ್ಭದಲ್ಲಿ ರೋಡಲ್ಲೇ ಏನಾದ್ರೂ ಸಿಟಿ ರವಿಯರ್ಗೆ ಏರ್ಪೇರ್ ಆಗಿದ್ರೆ ಇದೇ ಉತ್ತರ ಅಷ್ಟು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬೈಟ್ ಎಷ್ಟು ನಿಮಿಷ ಇದೆ? ಓಕೆ, 30 ಮಿನಿಟ್ಸ್ ಅಂದರೆ ಜಾಸ್ತಿ ಆಯಿತು. ಒಂದು ಕೆಲಸ ಮಾಡಿ, ನನಗೆ ಕೊಡಿ, ನಾನು ಲೈವ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ವಿತ್ ಇಂಟರ್ಪ್ರಿಟರ್. ಅದರಲ್ಲಿ ಮೋದಿ ತುಂಬ ಮಾತಾಡಿದ್ದಾರೆ, ನಾನು ಸಮರೈಸ್ ಮಾಡ್ತೀನಿ. ನಮಗೆ ಮಾಡ್ಲಿಕ್ಕೆ ತುಂಬ ಕೆಲಸ ಇದೆ, ಟೈಮ್ ಇಲ್ಲ ನಮ್ಮ ಹತ್ರ. ಮುಡಾ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂಡ್ ಶಾಕಿಂಗ್ ಡಾಕ್ಯುಮೆಂಟ್ ನನ್ನ ಬಳಿ ಇದೆ. ಈ ಡಾಕ್ಯುಮೆಂಟ್ ನ ಝೂಮ್ ಮಾಡಿ, ಝೂಮ್ ಇನ್. ಓಕೆ ಸ್ವಾತಿ, ಸ್ಕ್ರಿಪ್ಟ್ ರೆಡಿನಾ? ಒಂದು ಕೆಲಸ ಮಾಡು, ಈಗ ನಾನು ವಾಯ್ಸ್ ನೋಟ್ ಕಳಿಸಿ ಅದನ್ನ ನೀನು AI ಮುಖಾಂತರ ಟ್ರಾನ್ಸ್ಕ್ರೈಬ್ ಮಾಡಿ ರೆಂಡೋನಿಗೆ ಕಳಿಸಿ. ಓಕೆ, ಅಜೆಂಡಾ ಸ್ಟೋರೀಸ್ ಸಮರೈಸ್ ಮಾಡಿ ಪಾಯಿಂಟರ್ಸ್ ಕೊಡಿ. ಮುಡಾ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂಡ್ ಶಾಕಿಂಗ್ ಡಾಕ್ಯುಮೆಂಟ್ ನನ್ನ ಬಳಿ ಇದೆ. ಈ ಡಾಕ್ಯುಮೆಂಟ್ ನ ಝೂಮ್ ಮಾಡಿ, ಝೂಮ್ ಇನ್. ಓಕೆ ಸ್ವಾತಿ, ಸ್ಕ್ರಿಪ್ಟ್ ರೆಡಿನಾ? ಒಂದು ಕೆಲಸ ಮಾಡು, ಈಗ ನಾನು ವಾಯ್ಸ್ ನೋಟ್ ಕಳಿಸಿ ಅದನ್ನ ನೀನು AI ಮುಖಾಂತರ ಟ್ರಾನ್ಸ್ಕ್ರೈಬ್ ಮಾಡಿ ರೆಂಡೋನಿಗೆ ಕಳಿಸಿ. ಓಕೆ, ಅಜೆಂಡಾ ಸ್ಟೋರೀಸ್ ಸಮರೈಸ್ ಮಾಡಿ ಪಾಯಿಂಟರ್ಸ್ ಕೊಡಿ.